ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ತೆರಿಗೆದಾರರಿಗೆ. ಸಿ ಎ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. 7th ಸೆಪ್ಟೆಂಬರ್ 2022 ಅಹ್ಮದಾಬಾದಲ್ಲಿ ಕೆಲವೊಂದು ಅನ್ರೆಕಗ್ನೈಸ್ಡ್ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿಗಳ ಮೇಲೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಸರ್ಚ್ ಆಗುತ್ತೆ ಅಥವಾ ರೇಡ್ ಆಗುತ್ತೆ ಅಂಡರ್ ಸೆಕ್ಷನ್ 132 ಆಫ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961. ಸರ್ಚ್ ಮಾಡುವಂಥ ಟೈಮಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ರೆಕಾರ್ಡ್ಸ್ಗಳು ಸಿಗುತ್ತೆ. ನಕಲಿ ಡೊನೇಷನ್ ತಗೊಂಡಿರೋಂಥ ರೆಸಿಪ್ಟ್ಗಳು ಸಿಗುತ್ತೆ, ಡೈರಿಗಳು ಸಿಗುತ್ತೆ, ಅದರಲ್ಲಿ ಎಷ್ಟು ಪರ್ಸೆಂಟೇಜ್ ಕಮಿಷನನ್ನು ಕೊಟ್ಟಿದ್ದಾರೆ ಡೊನೇಷನ್ ಮೇಲೆ ಅನ್ನೋವಂಥ ಇನ್ಫಾರ್ಮೇಷನ್ ಸಿಗುತ್ತೆ, ಕೆಲವೊಂದು ವಾಟ್ಸಪ್ ಚಾಟ್ಗಳು ಸಿಗುತ್ತೆ. ಸೊ ಈ ಎಲ್ಲ ಡಿಸ್ಕವರಿಯಿಂದ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿ ಸೊ ಡಿಪಾರ್ಟ್ಮೆಂಟ್ ಒಂದು ಕನ್ಕ್ಲೂಷನ್ಗೆ ಬರುತ್ತೆ. ಸೊ ಇಲ್ಲಿ ಒಂದು ಟ್ಯಾಕ್ಸ್ ಫ್ರಾಡ್ ನಡೆದಿದೆ, ಒಂದು ಸ್ಕ್ಯಾಮ್ ನಡೆದಿದೆ. ಸೊ ಇಲ್ಲಿ ಯಾರೆಲ್ಲ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿ ಅಂತಂದರೆ ದೇರ್ಸ್ ಅನ್ ಆ್ಯಕ್ಟ್, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆ್ಯಕ್ಟ್ ಅಂತ. ಸೊ ಅದರಲ್ಲಿ ಸೆಕ್ಷನ್ 29A. ಸೊ ಅಂಡರಲ್ಲಿ ಯಾರೆಲ್ಲ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಅವರೆಲ್ಲ ರಿಜಿಸ್ಟರ್ಡ್ ಪೊಲಿಟಿಕಲ್ ಪಾರ್ಟಿ ಆಗ್ತಾರೆ. ಹಾಗೆ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಅಂತಂದರೆ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಇವಾಗ BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಸೊ ಜನತಾದಳ ಇರ್ಬೋದು, ಇವೆಲ್ಲ ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಆಗ್ತವೆ. ಸೊ ಸ್ಟೇಟ್ ಅಸೆಂಬ್ಲಿ ಎಲೆಕ್ಷನ್ ಇರ್ಬೋದು, ಜನರಲ್ ಎಲೆಕ್ಷನ್ ಇರ್ಬೋದು. ಸೊ ಇಲ್ಲಿ ಒಂದು ಇಷ್ಟು ಅಂತ ನಂಬರ್ ಆಫ್ ವೋಟ್ಸ್ ಅಂದರೆ ಸೀಟ್ಸನ್ನು ಗೆಲ್ಲಬೇಕು ಅನ್ನೋಂಥದ್ದು ಇರುತ್ತೆ ಕಂಡೀಷನ್. ಸೊ ಅದನ್ನು ಫುಲ್ಫಿಲ್ ಮಾಡಿದ್ರೆ ಅವರನ್ನು ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಅಂತಾರೆ ಅಥವಾ ಅನ್ರೆಕಗ್ನೈಸ್ಡ್ ಪೊಲಿಟಿಕಲ್ ಪಾರ್ಟಿ ಆಗ್ತಾರೆ. ಸೊ ಸೆಕ್ಷನ್ 29A ಅದರಲ್ಲಿ ಅಡಿಯಲ್ಲಿ ಯಾವ ಪೊಲಿಟಿಕಲ್ ಪಾರ್ಟಿ ಬೇಕಾದರೂ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೋದು. ಅವರಿಗೆ ಸೆಕ್ಷನ್ 13A ಆಫ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಅಲ್ಲಿ ಕಂಪ್ಲೀಟ್ ಟ್ಯಾಕ್ಸ್ ಎಕ್ಸಾಮ್ಷನ್ ಸಿಗುತ್ತೆ. ಸೊ ಇದು ಒಂದು ಪಾರ್ಟ್ ಆಯಿತು. ಇನ್ನೊಂದು ಪಾರ್ಟ್ ನೋಡೋದಾದರೆ ನೋಡಿ, ನಾನೊಬ್ಬ ಸ್ಯಾಲ್ರಿಡ್ ಇಂಡಿವಿಜುವಲ್, ನನಗೆ ಒಂದು 30 ಲಕ್ಷ ಪ್ಯಾಕೇಜ್ ಇದೆ. ಸೊ ಸ್ಟ್ರೈಟ್ ಅವೇ ನಾನು 30% ಟ್ಯಾಕ್ಸ್ ಲ್ಯಾಬಲ್ಲಿ ಬರ್ತಾ ಇದ್ದೀನಿ. ಸೊ ನಾನು ನನ್ನ ಕಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಅತಿ ಹೆಚ್ಚು ಟ್ಯಾಕ್ಸ್ ಹೋಗ್ತಾ ಇದೆ TDS ಫಾರ್ಮಲ್ಲಿ, ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ ಅಂತ ಈ ಥರ ಲಂಚ್ ಬ್ರೇಕಲ್ಲೋ ಕಾಫಿ ಬ್ರೇಕಲ್ಲೋ ಡಿಸ್ಕಸ್ ಮಾಡಬೇಕಾದ್ರೆ ಸೊ ಕಲಿಗೆ ಹೇಳ್ತಾರೆ, ಯಾಕೆ ಅಷ್ಟೆಲ್ಲ ಟ್ಯಾಕ್ಸ್ ಕಟ್ತೀರಾ, ನನಗೊಂದು ಪೊಲಿಟಿಕಲ್ ಪಾರ್ಟಿ ಗೊತ್ತಿರೋರಿದ್ದಾರೆ, ಸೊ ನೀವು ಅಲ್ಲಿಗೆ ಡೊನೇಷನನ್ನು ಕೊಡಿ, ನಿಮಗೆ 100% ಡಿಡಕ್ಷನ್ ಸಿಗುತ್ತೆ. ಸೆಕ್ಷನ್ 80GGB ಅಥವಾ 80GGC ಅಲ್ಲಿ. ಇಂಡಿವಿಜುವಲ್ಸ್ ಆದರೆ ಸೆಕ್ಷನ್ 80GGC ಅಲ್ಲಿ ಸಿಗುತ್ತೆ, ಅದರ್ ದೆನ್ ಇಂಡಿವಿಜುವಲ್ಸ್ ಆದರೆ ಸೆಕ್ಷನ್ 80GGB ಅಲ್ಲಿ ಸಿಗುತ್ತೆ. ಸೊ ನೀವು ಡೊನೇಷನನ್ನು ಕೊಡಿ, ನಿಮಗೆ 100% ಟ್ಯಾಕ್ಸ್ ಡಿಡಕ್ಷನ್ ಸಿಕ್ಬಿಡುತ್ತೆ ಚಾಪ್ಟರ್ 6C ಅಲ್ಲಿ. ಸೊ ಒಂದು 3 ಲಕ್ಷ ನೀವೇನಾದರೂ ಡೊನೇಷನ್ ಕೊಡ್ತಾ ಇದ್ದೀರಾ ಅಂತಂದರೆ ನಿಮಗೆ 30% ಟ್ಯಾಕ್ಸ್ ಬರ್ತಂದರೆ ಹೆಚ್ಚು ಕಮ್ಮಿ 90,000 ಅಷ್ಟು ನಿಮಗೆ ಟ್ಯಾಕ್ಸ್ ಸೇವ್ ಆಗುತ್ತೆ. ಇನ್ ರಿಟರ್ನ್ ನೀವು ಡೊನೇಷನನ್ನು ಕೊಟ್ಬಿಡಿ, ನಿಮಗೆ ಕ್ಯಾಶಲ್ಲಿ ಅಮೌಂಟನ್ನು ವಿತ್ಡ್ರಾ ಮಾಡಿ ಕೊಡ್ತೀವಿ. ಒಂದು 5% ಅಪ್ರಾಕ್ಸಿಮೇಟ್ಲಿ ಒಂದು ಕಮಿಷನನ್ನು ವಿತ್ಹೋಲ್ಡ್ ಮಾಡಿಕೊಂಡು ನಿಮಗೆ ಕ್ಯಾಶ್ ಫಾರ್ಮಲ್ಲಿ ನಿಮಗೆ ದುಡ್ಡನ್ನು ವಾಪಸ್ ಕೊಟ್ಬಿಡ್ತಾರೆ. ಇದಿಷ್ಟು ಆಗಿರುವಂಥ ವ್ಯವಹಾರ. ಸೊ ಈಗ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಈಸಿ ಆಯಿತು ಇಲ್ಲಿ ಐಡೆಂಟಿಫೈ ಮಾಡೋದು. ಸೊ ಯಾವೆಲ್ಲ ಗ್ರೂಪ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಇತ್ತು ಅಹ್ಮದಾಬಾದಲ್ಲಿ, ಸೊ ಅಲ್ಲಿ ಯಾರೆಲ್ಲ ಡೊನೇಷನನ್ನು ಕೊಟ್ಟಿದ್ದಾರೆ ಅವ್ರಿಗೆಲ್ಲರಿಗೂ ಸ್ಟ್ರೇಟ್ ಅವೇ ಸೆಕ್ಷನ್ 148A ಅಂದರೆ ಎನ್ಕ್ವೈರಿ ಬಿಫೋರ್ ಅಸೆಸ್ಮೆಂಟ್ ನೋಟಿಸ್ಗಳನ್ನು ಕಳಿಸಿದ್ದಾರೆ. ಹಾಗೆ ಕೆಲವೊಂದು ಕೇಸ್ಗಳಲ್ಲಿ ಅಂದರೆ ಯಾವೆಲ್ಲ ಪೊಲಿಟಿಕಲ್ ಪಾರ್ಟೀಸ್ ಈಗಲೂ ಇದೆ ಅಂದರೆ ಈ ಥರ ಟ್ಯಾಕ್ಸ್ ಫ್ರಾಡ್ ಮಾಡಿದ್ದಾರೆ ಬಟ್ ರೇಡ್ ಆಗಿಲ್ಲ, ಸೊ ಅವ್ರಿಗೆಲ್ಲ ಡೊನೇಷನ್ ಕೊಟ್ಟಿರೋಂಥವ್ರು ಇನ್ನೂ ಕೆಲವೊಂದಷ್ಟು ಇಂಡಿವಿಜುವಲ್ಸ್ ಇದಾರಲ್ಲ. ಸೊ ಹಾಗಾಗಿ ರ್ಯಾಂಡಮ್ ಆಗಿ ಎಲ್ಲ ಟ್ಯಾಕ್ಸ್ ಪೇಯರ್ಗೂ ಅಂದರೆ ಯಾರೆಲ್ಲ ಸೆಕ್ಷನ್ 80GGC ಅಲ್ಲಿ ಡಿಡಕ್ಷನನ್ನು ಕ್ಲೇಮ್ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲ ಮೆಸೇಜ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನಿಂದ ಬರ್ತಾ ಇದೆ. ನೋಡಿ, ನೀವು ಸೆಕ್ಷನ್ 139(8A) ಆಪ್ಷನ್ ಇದೆ ಇನ್ನು ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಅಪ್ಡೇಟ್ ಮಾಡೋಕ್ಕೆ. ಅಂದರೆ ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ಅಪ್ಡೇಟ್ ಮಾಡಿ, ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಅಸೆಸ್ಮೆಂಟ್ ಇಯರ್ 22-23 ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಪ್ಡೇಟ್ ಮಾಡೋಕ್ಕೆ ನಮಗೆ ಇನ್ನು 31st ಮಾರ್ಚ್ 2025 ಟೈಮ್ ಇದೆ. ಸೊ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಪ್ಡೇಟ್ ಮಾಡಿಕೊಂಡ್ರೆ ಟ್ಯಾಕ್ಸ್ ಜೊತೆಯಲ್ಲಿ ಇಂಟ್ರೆಸ್ಟ್ ಜೊತೆಯಲ್ಲಿ 50% ಅಡಿಷನಲ್ ಟ್ಯಾಕ್ಸ್ ಲಯಬಿಲಿಟಿ ಬರುತ್ತೆ, ಕಟ್ಟಿ ಅವರು ಸೆಟಲ್ ಮಾಡ್ಕೊಳ್ಬೋದು. ಇನ್ ಕೇಸ್ ಅಸೆಸ್ಮೆಂಟ್ ಇಯರ್ 23-24 ಇದೆ ಅಂತಂದರೆ ಸೊ ಅದಕ್ಕೆ 25% ಅಡಿಷನಲ್ ಟ್ಯಾಕ್ಸ್ ಲಯಬಿಲಿಟಿನ ಕಟ್ಟಬೇಕಾಗತ್ತೆ. ಸೊ ಟ್ಯಾಕ್ಸನ್ನು ಕಟ್ಟಿ ಅವರು ಕೇಸನ್ನು ಕ್ಲೋಸ್ ಮಾಡ್ಕೊಳ್ಬೋದು. ಸಪೋಸ್ ಏನಾದರೂ ಅಸೆಸ್ಮೆಂಟ್ ಇಯರ್ 2021 ಆಯಿತು ಅಂತಂದರೆ ನಮಗೆ ಇವಾಗ ಅಪ್ಡೇಟೆಡ್ ರಿಟರ್ನ್ ಮಾಡೋಕ್ಕೆ ನಮಗೆ ಅವಕಾಶ ಇಲ್ಲ, ಟೈಮ್ ಬಾರ್ ಆಗಿಬಿಟ್ಟಿದೆ. ಸೊ ಅದಕ್ಕೆ ಡಿಪಾರ್ಟ್ಮೆಂಟಿಂದ ಏನು ಎನ್ಕ್ವೈರಿ ನೋಟಿಸ್ ಬರುತ್ತೆ ಅದಕ್ಕೆ ರೆಸ್ಪಾನ್ಸ್ ಕೊಡಬೇಕಾಗತ್ತೆ.
ಆ್ಯಂಡ್ ಅಸೆಸ್ಮೆಂಟ್ ಪ್ರೊಸೀಜರ್ನ ಫೇಸ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾನು ನನ್ನ ಕ್ಲೈಂಟ್ಸ್ಗೆ ಏನು ಅಡ್ವೈಸ್ ಮಾಡ್ತಾ ಇದ್ದೀನಿ ಅಂದರೆ, ನೋಡಿ, ನಿಮಗೆ ಯಾರೇ ಆಗಿರ್ಬೋದು, ಒಂದು ಕಾಲ್ ಬರ್ಬೋದು ಅಥವಾ ನಿಮ್ಮ ಕಲೀಗ್ಸ್ ಇರ್ಬೋದು, ಯಾರೇ ಆಗಲಿ, ನೋಡಿ ಈ ಥರ ಪೊಲಿಟಿಕಲ್ ಪಾರ್ಟಿಗೆ ಡೊನೇಷನನ್ನು ಕೊಡಿ, ನಿಮಗೆ 100% ಟ್ಯಾಕ್ಸ್ ಡಿಡಕ್ಷನ್ ಸಿಕ್ಬಿಡುತ್ತೆ. ಇಲ್ಲಿ ಒಂದು ಬ್ಯೂಟಿ ಏನಪ್ಪ ಅಂತಂದರೆ, ಪೊಲಿಟಿಕಲ್ ಪಾರ್ಟೀಸ್ಗೆ 100% ಡಿಡಕ್ಷನ್ ಸಿಕ್ಬಿಡುತ್ತೆ. ಆದರೆ ರಿಲಿಜಿಯಸ್ ಟ್ರಸ್ಟ್ಗೆ ಅಥವಾ ನೀವೇನಾದರೂ ಚಾರಿಟೇಬಲ್ ಟ್ರಸ್ಟ್ಗಳಿಗೆ ಡೊನೇಷನನ್ನು ಕೊಡ್ತಾ ಇದ್ರೆ ನಿಮಗೆ 50% ಡೊನೇಷನ್ ಕೊಟ್ಟಿರೋದ್ರಲ್ಲಿ ಮಾತ್ರ ನಿಮಗೆ ಡಿಡಕ್ಷನ್ ಸಿಗುತ್ತೆ. ಸೊ ಈ ಥರ ಚಾರಿಟೇಬಲ್ ಟ್ರಸ್ಟ್ಗಳಿಗೆ ಡೊನೇಷನನ್ನು ಕೊಡಿ ಅಥವಾ ರಿಲಿಜಿಯಸ್ ಟ್ರಸ್ಟ್ಗೆ ಡೊನೇಷನನ್ನು ಕೊಡಿ, ನಿಮಗೆ ಕ್ಯಾಶ್ ಬ್ಯಾಕನ್ನು ಕೊಡಿಸ್ಬಿಡ್ತೀವಿ ಆ್ಯಂಡ್ ಇನ್ಕಮ್ ಟ್ಯಾಕ್ಸಲ್ಲಿ ಡಿಡಕ್ಷನ್ ತಗೊಳ್ಬೋದು ಅಂತ ಯಾರಾದರೂ ಆಫರ್ ಕೊಟ್ಟರೆ ದಯವಿಟ್ಟು ಓಕೆ ಮಾಡಬೇಡಿ. ಯಾಕಂದರೆ ಈ ಥರ ಕೇಸಲ್ಲಿ ಯಾವುದಾದ್ರೂ ಒಂದು ಇನ್ಸ್ಟಿಟ್ಯೂಟ್ ಮೇಲೆ ಏನಾದರೂ ಸರ್ಚ್ ಸ್ಟಾರ್ಟ್ ಆಯಿತು, ಸರ್ಚ್ ಸೀಸರ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ರು ಅಂತಂದರೆ ಯಾರ್ಯಾರು ಡೊನೇಷನ್ ಕೊಟ್ಟಿದ್ದಾರೆ ಎಲ್ರಿಗೂ ನೋಟಿಸ್ ಹೋಗುತ್ತೆ, ಎಲ್ಲರೂ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಇನ್ ಕೇಸ್ ಏನಾದರೂ ಮಿಸ್ರಿಪೋರ್ಟಿಂಗ್ ಆಫ್ ಇನ್ಕಮ್ ಅಂತ ಏನಾದರೂ ಡಿಸೈಡ್ ಮಾಡಿದ್ರು ಡಿಪಾರ್ಟ್ಮೆಂಟ್ ಅಂತಂದರೆ, ನೀವೆಷ್ಟು ಟ್ಯಾಕ್ಸ್ ಎವೇಡ್ ಮಾಡಿರ್ತೀರ ಅದಕ್ಕೆ 100% ಟ್ಯಾಕ್ಸನ್ನು ಪೆನಾಲ್ಟಿ ರೂಪದಲ್ಲಿ ರಿಕವರಿ ಮಾಡ್ತಾರೆ. ಎಲ್ಲಿವರೆಗೂ ನೀವು ಡಿಮ್ಯಾಂಡನ್ನು ಕಟ್ತೀರ ಅಲ್ಲಿವರೆಗೂ ಇಂಟ್ರೆಸ್ಟ್ ಕೂಡ ಬರುತ್ತೆ. ಸೊ ಚೆನ್ನಾಗಿ ಒಳ್ಳೆ ಅರ್ನ್ ಮಾಡ್ತಾ ಇದ್ದೀರಾ, ಒಳ್ಳೆ ಇನ್ಕಮ್ ಇರುತ್ತೆ. ಈ ಎಲ್ಲೋ ಟ್ಯಾಕ್ಸ್ ಸ್ವಲ್ಪ ಉಳಿತಾಯ ಮಾಡೋಕ್ಕೋಗಿ ಈ ಥರ ಟ್ಯಾಕ್ಸ್ ಫ್ರಾಡ್ ಸ್ಕ್ಯಾಮ್ಗಳಲ್ಲಿ ಸಿಕ್ಕಾಕೊಂಡು ನಿಮಗೆ ನೆಮ್ಮದಿ ಎಷ್ಟು ಹಾಳಾಗುತ್ತೆ. ಈ ಥರ ನೋಟಿಸ್ಗಳೆಲ್ಲ ಬಂದಾಗ ನೀವು ಎಷ್ಟು ಟ್ಯಾಕ್ಸ್ ಫ್ರಾಡ್ ಮಾಡಿರ್ತೀರ 2-3 ಜಾಸ್ತಿ ನೀವು ಪೆನಾಲ್ಟಿ ಇಂಟ್ರೆಸ್ಟ್ ಸೇರಿ ಕಟ್ಟಬೇಕಾಗತ್ತೆ ಇನ್ ಕೇಸ್ ಅಸೆಸ್ಮೆಂಟಿಗೆ ಸೆಲೆಕ್ಟ್ ಆದರೆ. ಸೊ ಈಗ ಯಾರೆಲ್ಲ ಈ ಥರ ಡಿಡಕ್ಷನನ್ನು ಕ್ಲೇಮ್ ಮಾಡಿದ್ದೀರಾ, ದುಡ್ಡನ್ನು ಕೊಟ್ಟು ಕ್ಯಾಶ್ ಬ್ಯಾಕ್ ತೊಗೊಳ್ಳೋದು, ಈ ಥರ ಟ್ರಾನ್ಸಾಕ್ಷನಲ್ಲಿ ಇನ್ವಾಲ್ವ್ ಆಗಿದ್ರೆ ನಿಮಗೆ ಈಗಲೂ ಸೆಕ್ಷನ್ 139(8)A ಅಂಡರಲ್ಲಿ ಅಪ್ಡೇಟೆಡ್ ರಿಟರ್ನ್ ಫೈಲ್ ಮಾಡೋಕ್ಕೆ ಅವಕಾಶ ಇದೆ. ಸೊ ಅಪ್ಡೇಟೆಡ್ ರಿಟರ್ನ್ ಫೈಲ್ ಮಾಡಿ ನಿಮ್ಮ ತಲೆನೋವನ್ನು ತೊಳ್ಕೊಳ್ಬೋದು. ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಷಯವಾಗಿ ನಿಮ್ಗೇನಾದರೂ ಕ್ವೆಶ್ಚನ್ ಕೇಳಬೇಕು ಅಂತಿದ್ರೆ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಹಾಗೆ ಕ್ವೆಶ್ಚನ್ ಏನಾದರೂ ಕಾನ್ಫಿಡೆನ್ಷಿಯಲ್ ಆಗಿದೆ ಅಂತಂದರೆ ಡೆಸ್ಕ್ರಿಪ್ಷನಲ್ಲಿ ನನ್ನ ನಂಬರನ್ನು ಮೆನ್ಷನ್ ಮಾಡಿದ್ದೀನಿ, ನೀವು ನನಗೆ ವಾಟ್ಸಪ್ ಮೆಸೇಜ್ ಕೂಡ ಡ್ರಾಪ್ ಮಾಡ್ಬೋದು. ಹಾಗೆ ಯಾರೆಲ್ಲ ಈ ವಿಡಿಯೋನ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನಾನು ಮಾಡುವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಕ್ಷಣ ನಿಮಗೆ ಬರುತ್ತೆ. ಯಾವುದೇ ವಿಡಿಯೋಗಳು ಕೂಡ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಮ್ಮ ಕರ್ನಾಟಕ, ನಮ್ಮ ಕನ್ನಡ, ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು.